ನಿಜ. ಆ ಸಿನಿಮಾ ಅಂದರೆ ಸಾಂಗ್ 50% ಹಿಟ್ ಆಯಿತು ಅಂತ ಹೇಳಿದ್ರೆ ಸಿನಿಮಾ ಅರ್ಧ ಹಿಟ್ ಆದಂಗೆ ಅಂತಲೇ ಜನ ನಂಬೋದು. ಆಗಿದೆ ಕೂಡ ಸುಮಾರು ಸಲ. ಹಾಗಾಗಿ ಸಾಂಗ್ ಅನ್ನುವಂಥದ್ದು ಬಹಳನೇ ಮುಖ್ಯ, ಲಿರಿಕ್ಸ್ ಅನ್ನುವಂಥದ್ದು ಅಂತಲೇ ಹೇಳ್ಬೋದು. ಇನ್ನು ಅದರ ಜೊತೆಗೆ ನಿಮಗೆ ಮತ್ತೊಂದು ಬಹುದೊಡ್ಡ ಪ್ರಾಜೆಕ್ಟ್ ಬರುತ್ತೆ PRK ಕಡೆಯಿಂದ. ನೀವು ಅವಾಗಲೇ ಹೇಳ್ತಾ ಇದ್ರಿ ಆಚಾರ್ ಅಂಡ್ ಕೋ ಬಹುದೊಡ್ಡ ಪ್ರಾಜೆಕ್ಟ್ PRK ಕಡೆಯಿಂದ ಬಂದಿರುವಂಥದ್ದು. ಸೊ ಆ ಸಿನಿಮಾ ಬಂದಿದ್ದಂಥದ್ದು ಮತ್ತು ಅದರಲ್ಲಿರುವಂತಹ ಸಾಂಗ್ಗಳ ಬಗ್ಗೆ, ಆ ಕಥೆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಅದು ಒನ್ಸ್ ಅಗೈನ್ ಆಲ್ಮೋಸ್ಟ್ ಇದೇ ತರನೇ ಕತೆ. ನಾನು ಮತ್ತೆ ಅದನ್ನೇ ಹೇಳ್ಬೇಕಾಗುತ್ತೆ, ಬಿಕಾಸ್ ಅದರಲ್ಲೂ ನಾನು ರೈಟಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಡೈಲಾಗ್ಸ್ ಬರೀತಾ ಇದ್ದೆ ಆ ಸಿನಿಮಾಗೆ. ಸಿಂಧು ಶ್ರೀನಿವಾಸ ಮೂರ್ತಿ ಅವರು ಡೈರೆಕ್ಟರ್, ಅದ್ರದ್ದು ಅವ್ರು ನಟಿಸಿದಾರೆ ಕೂಡ. ಸೊ ಆ ಸಿನಿಮಾದಲ್ಲಿ ನಾನು ಡೈಲಾಗ್ಗೆ ಅಂತ ಮಾಡ್ತಾ ಇದ್ದು, ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಅವಾಗ ಲಿರಿಸಿಸ್ಟ್ ಅಂತ ಹೇಳಿ ಅಂತ. ಇವಂದು ಅವರು ಸರ್ಕಾರಿ ಇದೆಲ್ಲ ಆಗಿದ್ರು ಅವ್ರಿಗೆ ಇನ್ನೂ ಗೊತ್ತಿರಲಿಲ್ಲ. ಬಟ್ ನಾನು ಮ್ಯೂಸಿಕ್ದೆಲ್ಲ ಡಿಸ್ಕಸ್ ಮಾಡ್ತಾ ಲೈಕ್ ನಾ ಇಲ್ಲ ಲಿರಿಕ್ಸ್ ನಾನು ಬರೀತೀನಿ ಅಂತಂದಾಗ ಸೂಪರ್ ಅಲ್ಲ ನೀವು ಬರೀಬೋದು ಹಂಗೆ ನಮ್ಮ ಸಿನಿಮಾಗೂ ಅಂತ ಹೇಳಿದ್ರು. ಬಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಇನ್ನೂ ಡಿಸೈಡ್ ಆಗಿರಲಿಲ್ಲ. ಸೊ ಅಪ್ಪು ಸರ್ ಒಂದ್ಸಲಿ ನರೇಷನ್ ಕೊಡಕ್ ಹೋಗ್ತೀವಿ. ಅಲ್ಲಿ ಹೋದಾಗ ಲೈಕ್ ನರೇಷನ್ ಡೈಲಾಗ್ಸ್ ನರೇಷನ್ ಎಲ್ಲ ಆಯ್ತು. ಡೈಲಾಗ್ಸ್ ನರೇಷನ್ ಎಲ್ಲ ಆದ್ಮೇಲೆ ಈ ಟೋಟಲಿ ಲೈಕ್ ಇಟ್. ಅವಾಗ ಹೇಳ್ದೆ ನಾನು ಇಲ್ಲ ಸರ್ ಸರ್ಕಾರಿಗೂ ನಾನು ವರ್ಕ್ ಮಾಡಿದ್ದೆ, ನಿಮ್ ಮನೆಗೆಲ್ಲ ಬಂದಿದ್ವಿ ಅಂತೆಲ್ಲ ಹೇಳಿದಾಗ ಅವ್ರಿಗೆ ಅವಾಗ ಜ್ಞಾಪಕ ಆಯ್ತು, ಕರೆಕ್ಟ್ ಅಲ್ವಾ ಬಂದಿದ್ರಿ, ನಮ್ ಸಿನಿಮಾಗೂ ಹಾಡುಗಳು ಬರೀರಿ ಅಂತ ಹೇಳಿದ್ರು. ಸೊ ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಸುಪ್ರಭಾತ ಸಾಂಗ್ ಬರೆದ್ಬಿಟ್ಟಿದ್ವಿ. ಬಿಕಾಸ್ ಸುಪ್ರಭಾತಗೆ ಟ್ಯೂನ್ ಬೇಕಿರಲ್ಲ, ಅದು ನಾವೇ ಬರೀಬೋದಲ್ವಾ. ಒಂದು ಐಡಿಯಾ ಇಟ್ಕೊಂಡು ಲೈಕ್ ಸುಬ್ಬಲಕ್ಷ್ಮಿ ಅವ್ರ ಸುಪ್ರಭಾತ ಏನಿತ್ತು ಅದಕ್ಕೊಂದು ಲಿರಿಕ್ಸ್ ಬರೆದ್ಬಿಟ್ಟು ಅದನ್ನೆಲ್ಲ ಅಪ್ಪು ಸರ್ ತೋರಿಸಿದಾಗ ಲೈಕ್ ಹಿ ವಾಸ್ ಸೋ ಎಕ್ಸೈಟೆಡ್. ಅಂದ್ರೆ ನಾವು ಸುಪ್ರಭಾತ ಲೈಕ್ ದೇವ್ರನ್ನ ಎದ್ದೇಳ್ಸೋದಾದ್ರೆ ನಾವು ಬೆಂಗಳೂರನ್ನ ಎದ್ದೇಳ್ಸೋದಕ್ಕೆ ಒಂದು ಹಾಡು ಬರ್ದಿದ್ವಿ ಅದರಲ್ಲಿ. ಅವ್ರಿಗೆ ತುಂಬಾ ಖುಷಿ ಆಯ್ತು, ಮ್ಯೂಸಿಕ್ ಡೈರೆಕ್ಟರ್ ಆದ್ಮೇಲೆ ಈ ಸಾಂಗ್ ಇದೇ ಲಿರಿಕ್ಸ್ ಇಟ್ಕೊಳ್ಳೋಣ ಮಾಡೋಣ ಅನ್ನೋ ತರದ್ ಹೇಳಿ. ಆಮೇಲೆ ಬಿಂದು ಮಾಲಿನಿ ಅವ್ರು ಬಂದ್ರು. ಬಿಂದು ಮಾಲಿನಿ ಅವ್ರು ಬಂದ್ಮೇಲೆ ಅದೇ ಹೇಳ್ದಂಗೆ ತುಂಬಾ ಈಸಿಯಾಗಿ ಕೊಡ್ತಾ ಇದ್ರು. ಅಂದ್ರೆ ಅವರು ತಮಿಳಲ್ಲಿ ಮಾಡ್ತಾ ಇದ್ದ ಸಿನಿಮಾಗಳಿಗೂ ಆಮೇಲೆ ಇಲ್ಲಿ ಕನ್ನಡಕ್ಕೆ ಬಂದ್ಮೇಲೆ ಮಾಡ್ತಾ ಇರೋದಕ್ಕೂ ಅವ್ರದ್ದು ಸಿಂಪ್ಲಿಸಿಟಿನೇ ಅವ್ರದ್ದು ಅವ್ರದ್ದು ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ನಾ ಇದ್ದಿದ್ 4 ಸಾಂಗ್ಗಳು ತುಂಬಾ ಸಿಂಪಲ್ ಆಗಿತ್ತು. ಅದ್ರಲ್ಲಿ 3 ನಾನ್ ಬರ್ದೆ. ಬಟ್ ಅಷ್ಟೇ ಅದರಲ್ಲಿ ಬರೋ ಸಿಚುವೇಶನ್ಗಳ ಮೇಲೆನೆ ಹೋಗೋ ತರ ಇತ್ತು. ಅಂದ್ರೆ ಒಂದು ಹುಡುಗಿ ಗಂಡು ನೋಡ್ಬೇಕಾದ್ರೆ ಅವ್ರು ಪ್ಯಾರಲಿ ಉಪ್ಪಿನಕಾಯಿ ಮಾಡ್ತಾ ಇರ್ತಾರೆ ಅದ್ರಲ್ಲಿ. ಸೊ ಆ ಮಾವಿನಕಾಯಿಗಳಿಗೆ ಗಂಡುಗಳನ್ನ ಕಂಪೇರ್ ಮಾಡಿ ಬರೆಯೋದು ಅದೊಂಥರ ಖುಷಿಯಾಗಿ ಸಿಕ್ತು. ಆಮೇಲೆ ಲೈಕ್ ಅವಳು ಒಂದು ವರ್ಡ್ ಎಕ್ಸ್ಪ್ಲೋರ್ ಮಾಡ್ತಾಳೆ. ಅಂದ್ರೆ 1960s ಸೆಟ್ ಆಗಿದ್ದು. ಅವಾಗೆಲ್ಲ ಹೆಣ್ಮಕ್ಳದ್ದೊಂದು ಇನ್ನು ಮನೆಯಿಂದ ಹೊರಗಡೆ ಬರಲ್ಲ ಅನ್ನೋ ತರದ್ ಇತ್ತಲ್ಲ. ಸೊ ಆ ತರದೊಂದು ಕ್ಯಾರೆಕ್ಟರ್ ಅವಳು ಹೊರಗಡೆ ಬಂದಾಗ ಬಾವಿ ಕಪ್ಪೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸಾಂಗ್ ಬರ್ದೆ. ಸೊ ಅದ್ರಲ್ಲಿ ಆ ತರ ಸಿಚುವೇಶನ್ ಗಳಿಗೆ ಸಾಂಗ್ ಬರೆಯೋದರದ್ದು ಹೋಯ್ತು. ಬಟ್ ಓವರ್ ಆಲ್ ನನ್ಗೆ ಅದೊಂದು ಅಪ್ಪು ಸರಿಂದ ಆ ಟೈಮಲ್ಲಿ ಅದೇನೋ ಸುದೈವ, ಅದು ನಮ್ಮ ಅವ್ರಿಗೊಂದು ನರೇಷನ್ ಕೊಡಕ್ ಸಿಕ್ಕಿದಿರ್ಬೋದು. ಅವ್ರಿಗೆ ಈ ಸಾಂಗ್ ನ ಮೊದ್ಲೇ ಫಿಲ್ಮ್ ತುಂಬಾ ಲೇಟ್ ಆಗಿ ರಿಲೀಸ್ ಆಯ್ತು ಅದಾದ್ಮೇಲೆ. ಬಟ್ ಅದಕ್ಕೆ ಮುಂಚೆನೆ ಒಂದ್ಸರಿ ಆ ಲಿರಿಕ್ಸ್ ಎಲ್ಲ ಅವ್ರಿಗೆ ಹೇಳಿದ್ದು ತುಂಬಾ ಖುಷಿ ಅಂತ ಇವಾಗ